ಸೊ ಅಡುಗೆ ಮಾಡುವಾಗ ನಾನು ಮೊದಲನೇ ಸರ್ತಿ ಅಡುಗೆ ಮಾಡುವಾಗ ಒಗ್ಗರಣೆ ಹೆಚ್ಚು ಕಮ್ಮಿ ಆಗಿರುತ್ತೆ, ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿರ್ತೀವಿ, ಖಾರ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿರ್ತೀವಿ. ಅದರ ಅಳತೆ ನಮ್ಗೆ ಗೊತ್ತಾಗಿರೋದಿಲ್ಲ. ಮಾಡ್ತಾ ಮಾಡ್ತಾ ನಮಗೆ ಅಭ್ಯಾಸ ಆಗುತ್ತೆ. ಅಭ್ಯಾಸ ಆದಾಗ ನಾವು ಎಷ್ಟು ನೀರು ಇಟ್ಕೋಬೇಕು ಅಥವಾ ಒಗ್ಗರಣೆ ಹಾಕುವಾಗ ಏನೇನು ನಾವು ಪ್ಲಾನ್ ಮಾಡಬೇಕು ಪ್ರತಿಯೊಂದು ಕೂಡ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಗಾಡಿ ಓಡಿಸೋದು ಹಾಗೇನೆ. ಮೊದಲು ನಾವೇನಾದ್ರೂ ಗೇರ್ ಗಾಡಿ ಕಲಿತಾ ಇದ್ವಿ ಅಂದ್ರೆ ಗಾಡಿ ಓಡಿಸುವಾಗೆಲ್ಲ ತಲೆಯಲ್ಲಿ ಅದೇ ಇರುತ್ತೆ, ಯಾವ ಗೇರ್ ಚೇಂಜ್ ಮಾಡ್ಕೋಬೇಕು, ಯಾವ ಟೈಮಲ್ಲಿ ಚೇಂಜ್ ಮಾಡ್ಕೋಬೇಕು ಅಂತ. ಕಲ್ತ ಮೇಲೆ ಅದು ನಮ್ಗೊಂಥರ ಕೋತಿ ವಿದ್ಯೆ ಆದಂಗೆ. ನಾವು ಯೋಚನೆನೂ ಮಾಡ್ತಾ ಇರಲ್ಲ, ನಾವು ಯಾವುದೋ ಬೇರೆ ಯೋಚನೆ ಇರ್ತೀವಿ, ಬಟ್ ಆಟೋಮೆಟಿಕಲಿ ಗೇರ್ ಚೇಂಜ್ ಆಗ್ತಾ ಇರುತ್ತೆ. ಹಾಗೇನೆ ಸಿನಿಮಾ ಬರವಣಿಗೆ ಆಗಿರ್ಲಿ ಅಥವಾ ನಿರ್ದೇಶನ ಆಗಿರ್ಲಿ, ಕಲಿಯೋ ತನಕ ತುಂಬಾನೇ ನಮ್ಗೆ ಪ್ರತಿಯೊಂದು ವಿಷಯಗಳಲ್ಲೂ ಅನುಮಾನಗಳಿರುತ್ತೆ. ಯಾವ್ದು ಸರಿ, ಯಾವ್ದು ತಪ್ಪು, ಒಂದೊಂದು ಚಾನೆಲ್ ನಲ್ಲಿ ಒಂದೊಂದು ಹೇಳ್ತಿರ್ತಾರೆ, ಆನ್ಲೈನ್ ನಲ್ಲಿ ಬೇರೆ ರೀತಿ ಮಾಹಿತಿ ಇರುತ್ತೆ, ಯಾವ್ದೋ ಸ್ನೇಹಿತನ ಕೇಳಿದ್ರೆ ಅವ್ನು ಇನ್ನೇನೋ ಮಾಹಿತಿ ಹೇಳ್ತಾ ಇರ್ತಾನೆ. ಹಾಗಾಗಿ ನಾವು ಒಂದು ಕನ್ಫ್ಯೂಸ್ಡ್ ಸ್ಟೇಟ್ ಅಲ್ಲಿ ಇರ್ತೀವಿ. ಆ ಕನ್ಫ್ಯೂಷನ್ ಇಂದ ಹೊರಗೆ ಬರ್ಬೇಕಂದ್ರೆ ಈ ರೀತಿ ಜಿ ಅಕಾಡೆಮಿ ತರದ್ದು ಯಾವ್ದಾದ್ರು ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟಿಗೆ ಸೇರ್ಕೊಂಡ್ರೆ ಬರವಣಿಗೆಯ ಅಗಲ, ಆಯಾಮ, ವಿಸ್ತಾರ ಪ್ರತಿಯೊಂದನ್ನು ಅರ್ಥ ಮಾಡಿಸ್ತಾರೆ. ನಿರ್ದೇಶನದಲ್ಲೂ ಕೂಡ ಒಬ್ಬ ನಿರ್ದೇಶಕನ ಕೆಲಸಗಳು ಏನೇನು, ನಿರ್ದೇಶಕ ಒಂದು ಫಿಲ್ಮ್ ಸೆಟ್ ಅಲ್ಲಿ ಏನೇನು ಜವಾಬ್ದಾರಿಗಳನ್ನ ಅವನು ನಿರ್ವಹಿಸಬೇಕಾಗುತ್ತೆ, ಕಥೆಯನ್ನ ಕಟ್ಟೋದಾಗಿರ್ಲಿ, ಸಿನಿಮಾನ ಕಟ್ಟೋದಾಗಿರ್ಲಿ, ಯಾವ್ಯಾವ ಸ್ಟೇಜಸ್ ನಲ್ಲಿ ಆಗುತ್ತೆ, ಯಾವ್ಯಾವ ಕ್ರಾಫ್ಟಿನ ಅರಿವು ಇರಬೇಕು ಅನ್ನೋ ಪ್ರತಿಯೊಂದು ಮಾಹಿತಿನೂ ಕೊಡ್ತಾರೆ. ಸಾಕಷ್ಟು ವರ್ಷಗಳಿಂದ ಸಾಕಷ್ಟು ಬ್ಯಾಚ್ ಗಳನ್ನ ಮಾಡಿದ್ದಾರೆ. ಸಾಕಷ್ಟು ಜನ ಇಂಡಿಪೆಂಡೆಂಟ್ ನಿರ್ದೇಶಕರಾಗಿದ್ದಾರೆ. ಇನ್ನೊಂದಿಷ್ಟು ಜನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಿ, ಅಸೋಸಿಯೇಟ್ ಆಗಿ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಿದ್ದಾರೆ. ದಯವಿಟ್ಟು ತಾವೆಲ್ಲರೂ ಇಂಟ್ರೆಸ್ಟ್ ಇದ್ರೆ ಜಿ ಅಕಾಡೆಮಿಯನ್ನ ಸೇರಿ.